ನಮಸ್ಕಾರ. ನಾನು ಮೇಕಾ ಗೋವರ್ಧನ್ ರೆಡ್ಡಿ. ಇವತ್ತು ನಾವು ಕೇವಲ ಎಲೆಕ್ಷನ್ ರಿಸಲ್ಟ್ಸ್ ಅಷ್ಟೇ ನೋಡಲ್ಲ, ಅದಕ್ಕಿಂತ ಆಳವಾಗಿ ಜನರ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡಿಕೊಂಡು ನಿಜವಾದ ಆಡಳಿತ ಅಂದ್ರೆ ಏನು, ಆ ದಾರಿಯನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ನೆನ್ಪಿಡಿ, ಚುನಾವಣೆಗಳು ಬರೀ ನಂಬರ್ಗಳ ಆಟವಲ್ಲ, ಅವು ಜನರ ಭಾವನೆಗಳ ಪ್ರತಿಬಿಂಬ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಬಿಂದು ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ. ಯಾವುದೇ ಒಂದು ಜಾಗವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲು ಅಲ್ಲಿನ ಮಣ್ಣು, ಅಲ್ಲಿನ ಜನರನ್ನ ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಪಯಣ ಇಲ್ಲಿಂದಾನೇ ಶುರುವಾಗುತ್ತೆ. ಹಾಗಿದ್ರೆ ನಮ್ಮ ಈ ಚರ್ಚೆಯ ದಾರಿ ಹೇಗಿದೆ? ಮೊದಲು ಕ್ಷೇತ್ರದ ವಾಸ್ತವ ಸ್ಥಿತಿ ಅಂದ್ರೆ ನೆಲದ ಸತ್ಯವನ್ನ ನೋಡೋಣ. ಆಮೇಲೆ ಡೇಟಾ ಏನು ಹೇಳುತ್ತೆ ಅನ್ನೋದನ್ನು ಪರಿಶೀಲಿಸೋಣ. ಜನರ ತೀರ್ಪಿನ ಹಿಂದಿನ ಕಾರಣಗಳನ್ನು ವಿಶ್ಲೇಷಿಸಿ ಅದರಿಂದ ಪಾಠಗಳನ್ನು ಕಲಿತು ಕೊನೆಗೆ ಆಡಳಿತಕ್ಕೆ ಒಂದು ಬ್ಲೂ ಪ್ರಿಂಟ್ ಮತ್ತು ಮುಂದಿನ ದಾರಿಯ ಬಗ್ಗೆ ಮಾತಾಡೋಣ. ಬನ್ನಿ ಶುರು ಮಾಡೋಣ. ಸೊ ನಾವು ಅಂಕಿಅಂಶಗಳ ಒಳಗೆ ಹೋಗೋಕ್ ಮುಂಚೆ ಕ್ಷೇತ್ರದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಏನು, ಜನರ ದಿನನಿತ್ಯದ ಜೀವನ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಬೀಳುವ ಪ್ರತಿಯೊಂದು ವೋಟ್ ಕೂಡ ಒಂದು ಕಥೆಯನ್ನ ಹೇಳ್ತಾ ಇರುತ್ತೆ. ದಾವಣಗೆರೆ ಡೆಮೋಗ್ರಫಿ ನೋಡಿದ್ರೆ ಇದು ತುಂಬಾನೇ ವೈವಿಧ್ಯಮಯವಾಗಿರೋ ಸಮುದಾಯ. ಲಿಂಗಾಯತ ಸಮುದಾಯ ಇಲ್ಲಿ ಪ್ರಬಲವಾಗಿದೆ ನಿಜ. ಅದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಮತ್ತೆ ಇತರ ಹಿಂದುಳಿದ ವರ್ಗಗಳ ಜನಸಂಖ್ಯೆನೂ ಗಣನೀಯವಾಗಿದೆ. ಪ್ರತಿಯೊಂದು ಸಮುದಾಯದ ಕನಸುಗಳು ಬೇರೆ ಬೇರೆ ಇರ್ಬೋದು, ಆದರೆ ಅವರ ಮೂಲಭೂತ ಅವಶ್ಯಕತೆಗಳು ಒಂದೇ ಆಗಿರುತ್ತೆ. ಈ ಕ್ಷೇತ್ರದ ಬಹುದೊಡ್ಡ ಸಮಸ್ಯೆ ಅಂದ್ರೆ ಇಲ್ಲಿನ ಜನರು ದಶಕಗಳಿಂದ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಎದುರಿಸ್ತಿದ್ದಾರೆ. ಇವು ಇವತ್ತು ನಾಳೆ ಸರಿಹೋಗೋ ತಾತ್ಕಾಲಿಕ ಸಮಸ್ಯೆಗಳಲ್ಲ, ಬದಲಿಗೆ ವ್ಯವಸ್ಥೆಯಲ್ಲೇ ಆಳವಾನಿ ಬೇರೂರಿರುವ ಕೊರತೆಗಳು. ಇದೇ ಅಭಿವೃದ್ಧಿಯ ಅಂತರಕ್ಕೆ ಮುಖ್ಯ ಕಾರಣ. 197 ಇದೊಂದು ನಂಬರ್ ಅಷ್ಟೇ ಅಲ್ಲ, ಇದು 197 ಹಳ್ಳಿಗಳಲ್ಲಿ ವಾಸ ಮಾಡ್ತಿರೋ ಜನರ ದಿನನಿತ್ಯದ ಬದುಕಿನ ಹೋರಾಟದ ಕಥೆ. ಪ್ರತಿದಿನ ಪ್ರತಿ ಮನೆ ಒಂದು ಕೂಡ ನೀರಿಗಾನಿ ಪಡೋ ಕಷ್ಟದ ಪ್ರತಿಧ್ವನಿ ಇದು. ಈ ನೀರಿನ ಸಮಸ್ಯೆಯಷ್ಟೇ ಗಂಭೀರವಾಗಿರುವ ಇನ್ನೊಂದು ಸಮಸ್ಯೆ ಅಂದ್ರೆ ಯುವಕರಲ್ಲಿನ ನಿರುದ್ಯೋಗ. ಸರಿಯಾದ ಉದ್ಯೋಗಾವಕಾಶಗಳು ಇಲ್ಲದೆ ನಮ್ಮ ಯುವಶಕ್ತಿ ಹತಾಶೆಗೊಡುತ್ತಿದೆ. ಸರಿ, ಜನರ ಕಷ್ಟಗಳನ್ನ ನೋಡಿದ್ವಿ. ಈಗ ಅಂಕಿಅಂಶಗಳು ಏನ್ ಹೇಳ್ತಾವೆ ನೋಡೋಣ. 2023ರ ಚುನಾವಣಾ ಫಲಿತಾಂಶ ಇದೆಯಲ್ಲ, ಅದು ಮತದಾರರು ಕೊಟ್ಟಿರುವ ಒಂದು ಸ್ಪಷ್ಟವಾದ ಸಿಗ್ನಲ್. ನೆನಪಿಡಿ, ಅಂಕಿಅಂಶಗಳು ಸುಳ್ಳು ಹೇಳಲ್ಲ, ಅವು ಕೇವಲ ಸತ್ಯವನ್ನ ನಮ್ಮ ಮುಂದೆ ಇಡ್ತಾವೆ. 2018 ಮತ್ತು 2023ರ ರಿಸಲ್ಟ್ಸ್ ಮಧ್ಯೆ ಇರೋ ವ್ಯತ್ಯಾಸವನ್ನ ಗಮನಿಸಿ. 2018ರಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 2.59% ವೋಟ್ಗಳ ಅಂತರದಿಂದ. ಅದು ತುಂಬಾನೇ ಜಿದ್ದಾಜಿದ್ದಿನ ಫೈಟ್ ಆಗಿತ್ತು. ಆದರೆ 2023ರಲ್ಲಿ ಏನಾಯಿತು? ಚಿತ್ರಣ ಪೂರ್ತಿ ಬದಲು. ಕಾಂಗ್ರೆಸ್ 14.58% ಅನ್ನೋ ಒಂದು ದೊಡ್ಡ ಅಂತರದಿಂದ ಭರ್ಜರಿ ಜಯ ಸಾಧಿಸಿತು. ಈ ಬದಲಾವಣೆ ಆಕಸ್ಮಿಕವಾಗಿ ಆಗಿದ್ದಲ್ಲ, ಇದರ ಹಿಂದೆ ಬಲವಾದ ಕಾರಣಗಳಿವೆ. ಈ ಬಾರ್ ಚಾರ್ಟ್ ನೋಡಿ, ನಿಮಗೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಕಾಂಗ್ರೆಸ್ನ ವೋಟ್ ಶೇರ್ ಸುಮಾರು 10%ನಷ್ಟು ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಬಿಜೆಪಿಯ ವೋಟ್ ಶೇರ್ 7%ಕ್ಕಿಂತ ಜಾಸ್ತಿ ಕೆಳಗೆ ಇಳಿದಿದೆ. ಇದು ಸುಮ್ಮನೆ ಸಣ್ಣ ಬದಲಾವಣೆಯಲ್ಲ, ಇದು ಮತದಾರರ ಮನಸ್ಥಿತಿಯಲ್ಲಿ ಆದ ಒಂದು ದೊಡ್ಡ ಬದಲಾವಣೆ, ಆಡಳಿತಕ್ಕೆ ಅವರು ಕಳಿಸಿದ ಒಂದು ನೇರ ಸಂದೇಶ. ಹಾಗಿದ್ರೆ ಈ ದೊಡ್ಡ ಬದಲಾವಣೆಗೆ ಕಾರಣ ಏನು? ನಮ್ಮ ವಿಶ್ಲೇಷಣೆಯ ಪ್ರಕಾರ 3 ಮುಖ್ಯ ಕಾರಣಗಳಿವೆ. 1, ಕೇವಲ ತಾತ್ಕಾಲಿಕ ಕಲ್ಯಾಣ ಯೋಜನೆಗಳಿಂದ ಜನರಿಗೆ ಸಾಕಾಗಿ ಹೋಗಿದೆ. 2, ಕಣ್ಣಿಗೆ ಕಾಣುವಂತಹ ಅಭಿವೃದ್ಧಿ ಆಗಿಲ್ಲ. ಮತ್ತು 3, ಯುವಕರಿಗೆ ಉದ್ಯೋಗದ ಕೊರತೆ ತೀವ್ರವಾಗಿದೆ. ಈ 3 ಸಮಸ್ಯೆಗಳೇ ಜನರ ತೀರ್ಪನ್ನ ನಿರ್ಧರಿಸಿವೆ. ಏನಾಯ್ತು ಅನ್ನೋದು ಗೊತ್ತಾಯ್ತು, ಆದ್ರೆ ಇದು ಯಾಕೆ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲಿ ನಾವು ವ್ಯಕ್ತಿಗಳನ್ನ ದೂಷಿಸೋಕ್ ಬಂದಿಲ್ಲ, ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ಯಾಕೆ ಅಂದ್ರೆ ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಗೆ ಬೆಲೆ ಕೊಡುತ್ತೆ. ನಾವು ಸಾರ್ವಜನಿಕವಾಗಿ ಮಾತಾಡುವಾಗ ಆ ಜವಾಬ್ದಾರಿಯನ್ನ ಮರಿಬಾರ್ದು. ಟೀಕೆಗಳು ವ್ಯವಸ್ಥೆಯನ್ನ ಸರಿಪಡಿಸೋಕಿರ್ಬೇಟು, ವ್ಯಕ್ತಿಗತ ನಿಂದನೆಗೆ ಅಲ್ಲ. 2023ರ ಬಿಜೆಪಿ ಅಭ್ಯರ್ಥಿಯ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ನೋಡಿದ್ರೆ, ಅವರೊಬ್ಬ ಅನುಭವಿ ನಾಯಕ, ಸ್ಥಳೀಯವಾಗಿ ಒಳ್ಳೆ ನೆಟ್ವರ್ಕ್ ಇತ್ತು, ಇದು ಅವರ ದೊಡ್ಡ ಸ್ಟ್ರೆಂತ್. ಆದರೆ ಕೆಲವೊಮ್ಮೆ ಅದೇ ಸ್ಟ್ರೆಂತು ವೀಕ್ನೆಸ್ ಕೂಡ ಆಗುತ್ತೆ. ತುಂಬಾ ಕಾಲದಿಂದ ಅಧಿಕಾರದಲ್ಲಿದ್ದ ಕಾರಣ ಜನರ ಮನಸ್ಸಿನಲ್ಲಿ ಒಂದು ಬಲವಾದ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿತ್ತು. ಕ್ಯಾಂಪೇನ್ ವಿಷಯಕ್ಕೆ ಬಂದ್ರೆ, ಗ್ರೌಂಡ್ ಲೆವೆಲ್ನಲ್ಲಿ ಜನರ ಜೊತೆ ಸಂಪರ್ಕ ಸಾಧಿಸೋದು, ಸ್ಥಳೀಯವಾಗಿ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ಅವರು ಸ್ಟ್ರಾಂಗ್ ಇದ್ರು, ಅದು ನಿಜ. ಆದರೆ ಇವತ್ತಿನ ಆಧುನಿಕ ರಾಜಕೀಯದಲ್ಲಿ ತುಂಬಾನೇ ಮುಖ್ಯವಾಗಿರೋ ಡೇಟಾ ಅನಾಲಿಸಿಸ್ ಮತ್ತೆ ಡಿಜಿಟಲ್ ಕ್ಯಾಂಪೇನ್ನಲ್ಲಿ ಅವರು ಹಿಂದೆ ಬಿದ್ರು. ಇದೊಂದು ನಿರ್ಣಾಯಕ ಕೊರತೆ ಅಂತಾನೆ ಹೇಳಬಹುದು. ಸರಿ, ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡೋಣ. ಈ ಕ್ಷೇತ್ರದ ಹಿಸ್ಟ್ರಿ ಏನ್ ಹೇಳುತ್ತೆ? ಬೇರೆ ಕಡೆಗಳಿಂದ ನಾವು ಏನ್ ಕಲಿಬಹುದು? ಇತಿಹಾಸ ಯಾವಾಗ್ಲೂ ನಮ್ಗೆ ದಾರಿ ತೋರಿಸುತ್ತೆ ಅಲ್ವಾ? ಈ ಸ್ಲೈಡ್ ಒಂದು ಇಂಟ್ರೆಸ್ಟಿಂಗ್ ಸತ್ಯವನ್ನ ಹೇಳುತ್ತೆ.
ದಾವಣಗೆರೆ ಉತ್ತರದ ವೋಟರ್ಸು ತುಂಬಾನೇ ಪ್ರಜ್ಞಾವಂತರು. ಅವರು ಸುಮ್ಮನೆ ಯಾರಿಗೂ ನಿಷ್ಠೆ ತೋರಿಸಲ್ಲ. ಯಾರ್ ಕೆಲಸ ಮಾಡ್ತಾರೋ ಅವರನ್ನ ಬೆಂಬಲಿಸ್ತಾರೆ, ಯಾರ್ ಕೆಲಸ ಮಾಡಲ್ವೋ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸ್ತಾರೆ. 2018 ಮತ್ತು 2023ರ ರಿಸಲ್ಟ್ಸ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಡೇಟಾ ಅನಾಲಿಸಿಸ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮೆಟ್ರಿಕ್ ಇದೆ. ನಾವಿದನ್ನ ರಿಟೈನಬಿಲಿಟಿ ಸ್ಕೋರ್ ಅಂತ ಕರಿತೀವಿ. ಅಂದ್ರೆ ಒಬ್ಬ ಅಭ್ಯರ್ಥಿ ಮತ್ತೆ ಗೆಲ್ಲೋ ಚಾನ್ಸಸ್ ಎಷ್ಟಿದೆ ಅಂತ. ಈ ಸ್ಕೋರ್ 50ಕ್ಕಿಂತ ಕಮ್ಮಿ ಅಂದ್ರೆ ಅದೇ ಕ್ಯಾಂಡಿಡೇಟನ್ನ ಮತ್ತೆ ನಿಲ್ಲಿಸಿದ್ರೆ ಸೋಲಿನ ಅಪಾಯ ಹೆಚ್ಚು ಅಂತ ಅರ್ಥ. ಇಲ್ಲಿ ಸ್ಕೋರ್ ಇರೋದು ಕೇವಲ 45. ಇದೊಂದು ಸ್ಪಷ್ಟ ಎಚ್ಚರಿಕೆ ಗಂಟೆ. ಒಂದು ಹೋಲಿಕೆಗಾಗಿ ಬೆಂಗಳೂರಿನ ಶಾಂತಿನಗರ ಕ್ಷೇತ್ರವನ್ನು ನೋಡೋಣ. ದಾವಣಗೆರೆ ಉತ್ತರದ ತರಹಾನೇ ಇದೂ ಒಂದು ಮಿಕ್ಸ್ಡ್ ಅರ್ಬನ್ ಏರಿಯಾ. ಆದ್ರೆ ಇಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಅಂದ್ರೆ ಸರಿಯಾದ ಸ್ಟ್ರಾಟಜಿ ಇದ್ರೆ ಗೆಲುವು ಸಾಧ್ಯ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹಾಗಿದ್ರೆ ಶಾಂತಿನಗರದಿಂದ ನಾವು ಕಲಿಬೇಕಾದ ಪಾಠಗಳೇನು? ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್. 1. ಟ್ರಾಫಿಕ್, ಸ್ವಚ್ಛತೆಯಂತಹ ಜನರ ದಿನನಿತ್ಯದ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡೋದು. 2. ಯುವ ಎನರ್ಜೆಟಿಕ್ ಕ್ಯಾಂಡಿಡೇಟನ್ನ ಮುಂದೆ ತರೋದು. ಮತ್ತು 3. ಪ್ರತಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡೋದು. ಇಲ್ಲಿವರೆಗೂ ನಾವು ಸಮಸ್ಯೆಯ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಮುಂದಿನ ದಾರಿ ಹೇಗಿರಬೇಕು, ಜನರ ನಂಬಿಕೆಯನ್ನ ಮತ್ತೆ ಗಳಿಸೋದು ಹೇಗೆ, ಇದು ನಮ್ಮ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ. ನಾವು ಸಜೆಸ್ಟ್ ಮಾಡ್ತಿರೋದು 3 ಅಂಶಗಳ ಒಂದು ಅಭಿವೃದ್ಧಿ ಪ್ಲಾನ್. ಇವು ಕೇವಲ ಪ್ರಾಮಿಸ್ ಅಲ್ಲ, ಇವು ಇನ್ವೆಸ್ಟ್ಮೆಂಟ್ಸ್. ಪ್ರತಿಯೊಂದಕ್ಕೂ ಒಂದು ಕ್ಲಿಯರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆ. 24 ಗಂಟೆ ನೀರು ಕೊಟ್ರೆ ಜನರ ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆ ರಸ್ತೆಗಳಿದ್ರೆ ರೈತರಿಗೆ ಮಾರುಕಟ್ಟೆ ಸಿಗುತ್ತೆ. ಸ್ಕಿಲ್ ಸೆಂಟರ್ ಶುರು ಮಾಡಿದ್ರೆ ಯುವಕರಿಗೆ ಉದ್ಯೋಗ ಸಿಗುತ್ತೆ. ಇದೇ ನಿಜವಾದ ಜನಪರ ಆಡಳಿತ. ಒಂದೇ ಮೆಸೇಜ್ ಎಲ್ಲರಿಗೂ ತಲುಪಲ್ಲ. ಪ್ರತಿಯೊಂದು ಸಮುದಾಯದ ಜೊತೆ ಅವರದೇ ಭಾಷೆಯಲ್ಲಿ ಅವರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಯುವಕರಿಗೆ ಉದ್ಯೋಗ, ಸ್ಟಾರ್ಟಪ್ಗಳ ಬಗ್ಗೆ, ಮಹಿಳೆಯರಿಗೆ ಸುರಕ್ಷತೆ, ಸಬಲೀಕರಣದ ಬಗ್ಗೆ, SC/ST ಸಮುದಾಯಕ್ಕೆ ವಸತಿ, ಸ್ಕಾಲರ್ಶಿಪ್ ಬಗ್ಗೆ, ಹೀಗೆ ಪ್ರತಿಯೊಬ್ಬರ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸಂವಹನ ನಡೆಸಬೇಕು. ಗೆಲ್ಲುವಂತಹ ಒಂದು ಕಥೆಯನ್ನ ಕಟ್ಟೋಕೆ ನಾವು ಚತುರ್ಮುಖ ಸಿದ್ಧಾಂತವನ್ನ ಬಳಸ್ಬೋದು. ಅಂದ್ರೆ 4 ಮುಖಗಳ ಸ್ಟ್ರಾಟಜಿ. 1. ಶಿವನಂತೆ ಆಕ್ರಮಣಕಾರಿಯಾಗಿ ವಿರೋಧಿಗಳ ವೈಫಲ್ಯಗಳನ್ನ ಪ್ರಶ್ನಿಸಬೇಕು. 2. ವಿಷ್ಣುವಿನಂತೆ ನಮ್ಮ ಅಭಿವೃದ್ಧಿಯ ದೃಷ್ಟಿಕೋನ ಸ್ಥಿರವಾಗಿದೆ ಅಂತ ಜನರಿಗೆ ಭರವಸೆ ಕೊಡಬೇಕು. 3. ಬ್ರಹ್ಮನಂತೆ ಹೊಸ ಕ್ರಿಯೇಟಿವ್ ಪರಿಹಾರಗಳನ್ನ ಮುಂದಿಡಬೇಕು. ಮತ್ತು 4. ದುರ್ಗೆಯಂತೆ ಜನರ ಹಿತಾಸಕ್ತಿಗಳನ್ನ ರಕ್ಷಿಸ್ತೀವಿ ಅನ್ನೋ ಬದ್ಧತೆ ತೋರಿಸಬೇಕು. ಸೊ ನಾವೀಗ ನಮ್ಮ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ಮುಂದಿನ ದಾರಿ ಅನ್ನೋದು ಒಂದು ಸ್ಟ್ರಾಟಜಿಕ್ ಚಾಯ್ಸ್. ಇಲ್ಲಿ ನಾವು ಎಲ್ಲ ಪಾಯಿಂಟ್ಸ್ಗಳನ್ನ ಒಟ್ಟುಗೂಡಿಸಿ ಒಂದು ಕ್ಲಿಯರ್ ರೆಕಮೆಂಡೇಶನ್ ಕೊಡ್ತೀವಿ. ಆದ್ರೆ ನಾವು ಮುಂದೆ ಹೋಗುವಾಗ ಒಂದು ವಿಷಯ ನೆನಪಿರಬೇಕು, ಅದು ಡೇಟಾ ಬಳಕೆ. ಭಾರತದ ಹೊಸ ಡಿಪಿಡಿಪಿ ಕಾನೂನು ಪ್ರಕಾರ ನಾವು ಜನರ ವೈಯಕ್ತಿಕ ಮಾಹಿತಿಯನ್ನ ಬಳಸುವಾಗ ಅವರ ಖಾಸಗಿತನಕ್ಕೆ ಮತ್ತು ಅವರ ಒಪ್ಪಿಗೆಗೆ ಮೊದಲ ಆದ್ಯತೆ ಕೊಡಬೇಕು. ಇದು ಕೇವಲ ಕಾನೂನು ಪಾಲನೆ ಅಲ್ಲ, ಜನರ ನಂಬಿಕೆಯನ್ನ ಉಳಿಸ್ಕೊಳ್ಳೋ ದಾರಿ ಕೂಡ. ನಮ್ಮ ದತ್ತಾಂಶ ಆಧಾರಿತ ಶಿಫಾರಸು ತುಂಬಾನೇ ಸ್ಪಷ್ಟವಾಗಿದೆ. ಹೊಸ ಮುಖವನ್ನು ಪರಿಚಯಿಸುವುದು ಅನಿವಾರ್ಯ. ಇದು ಒಬ್ಬ ವ್ಯಕ್ತಿಯ ಸೋಲಲ್ಲ, ಇದು ಬದಲಾವಣೆ ಬೇಕು ಅಂತ ಸಿಸ್ಟಮ್ ಕೊಡ್ತಿರುವಂಥ ಸಿಗ್ನಲ್. ರಾಜಕೀಯ ಅನ್ನೋದು ವ್ಯಕ್ತಿ ಕೇಂದ್ರಿತ ಆಗ್ಬಾರ್ದು, ಅದು ಜನಕೇಂದ್ರಿತ ಆಡಳಿತ ವ್ಯವಸ್ಥೆಯಾಗಬೇಕು. ಡೇಟಾ ನಮ್ಗೆ ದಾರಿ ತೋರಿಸ್ಬೋದು, ಆದರೆ ಕೊನೆಗೆ ಜನರ ನಂಬಿಕೆಯನ್ನ ಗೆಲ್ಲಿಸೋದೇ ನಿಜವಾದ ಗೆಲುವು. ಇದುವೇ ಪ್ರಗತಿಯ ಹಾದಿ. ನೀವು ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 0804204160 ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ